ಪ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರೀಗುರುಭ್ಯೋ ನಮಃ. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ಸಂಭತೆ ವಲ್ಲಭಂ ಶ್ರಿಯಃ. ತಾರತಮ್ಯಾನುಮ ಅದೆಲ್ಲ ಆಯ್ತು. ಅನ್ಯ ಶಬ್ದೋ ಅದು ಅಧಿಕರಣನೇ ಮುಗಿದೋಗಿತ್ತಲ್ಲ. ಹಾಂ ಅದ ಕರೆಕ್ಟ್. ಸರಿ ಪ್ರಯಾಂತಿ ಪರಮಾಂ ಸಿದ್ಧಿಂ ಐಹಿಕಾಮುಷ್ಪಿಕೀಂ ಧೃತಂ ಯಾನ ಪ್ರಾಪ್ಯ ಅಸುರೈ ಸರ್ವೈ ಅಕ್ಷಯ್ಯ ಕ್ಲೇಶವರ್ಜಿತ ನತಾಂ ಗತಿಂ ಪ್ರಪದ್ಯಂತೆ ವಿನಾ ಭಾಗವತಾನ್ನರಾನ್. ಇವ್ರಿಗೆ ಏನಾಗುತ್ತೆ ಅಂತ ಹೇಳ್ತಾರೆ. ಪ್ರಯಾಂತಿ ಪರಮಾಂ ಸಿದ್ಧಿಂ ಐಹಿಕಾ ವೈಷ್ಪಿಕೀಂ ಧೃತಂ. ಇವರು ಪರಮಸಿದ್ಧಿಯನ್ನು ಹೊಂದುತ್ತಾರೆ, ಸರಿಯಾದ ಜ್ಞಾನಿಗಳು. ಐಹಿಕ ಆಮುಷ್ಪಿಕೀಂ ಧೃತಂ. ಐಹಿಕ ಅಂದರೆ ಈ ಲೋಕದಲ್ಲೂ ಪಡೀತಾರೆ, ಬೇರೆ ಲೋಕದ ಧ್ರುವ, ಇಲ್ಲೂ ಕೂಡ ಚಕ್ರವರ್ತಿ, ಮುಂದೆ ನಕ್ಷತ್ರಾಧಿಪತಿ, ಆಮೇಲೆ ವೈಕುಂಠ ಲೋಕ. ಪ್ರಹ್ಲಾದ ಬಣ್ಣುವಂಥ ರಾಧಿಪ ಈಗ ಗೊತ್ತಾಯ್ತು. ಅಷ್ಟು ಆಮೇಲೆ ಮುಂದೆ ಮುಕ್ತಿ ಹೋಗ್ತಾರೆ. ಐಹಿಕ ಸಾಮಾನ್ಯವಾಗಿ ಕೆಲವರೆಲ್ಲ ಐಹಿಕದಲ್ಲಿ ಜಾಸ್ತಿ ಪಡೆಯೋದಿಲ್ಲ, ಕಾರಣ ಅವ್ರಿಗೆ ಬೇಕಿಲ್ಲ, ವಿಶೇಷ ವೈರಾಗ್ಯ ಇರೋದ್ರಿಂದ. ಒಟ್ಟು ಒಂದು ಗ್ಯಾರಂಟಿ, ಜ್ಞಾನಿಗಳಾದರು ಅಂದರೆ ಅವ್ರಿಗೆ ಯಾವ ಅದು ಅಲಭ್ಯ ಅಂತ ಅನಿಸೋದೇ ಇಲ್ಲ, ಗೊತ್ತಾಯ್ತಾ. ಕೆಲವರು ಯಾಕೆ ಆಗಿರ್ತಾರೆ ಅಂದರೆ ಬೇಕಿಲ್ಲ ಅಂತ ಇನ್ನೂ ಹೆಚ್ಚು ಸಾಧನೆ ಮಾಡೋದು ಬಿಡ್ತಾರೆ ಹೊರತು ಬೇರೆ ಅಲ್ಲ. ಕೆಲವರು ಏನು ಮಾಡ್ತಾರೆ, ಎರಡೂ ಆಗಲಿ ಅಂತ ಮಾಡೋರು ಇರ್ತಾರೆ, ಅದು ತಪ್ಪೇನಲ್ಲ. ಇಲ್ದವ್ರು ಏನಾಗ್ತಾಯಿತ್ತು, ಎಲ್ಲ ಸತ್ತ ಮೇಲೇ ಹೊರತು ಈಗಂತೂ ನಾವು ಕಟ್ಪಡೋದು ತಪ್ಪಿಲ್ಲ ಅಂತ ಅನಿಸುತ್ತೆ. ಹಾಗೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಧೃತಂ ಎಲ್ಲಿದೆ? ಧೃತಂ ಅಂದರೆ ಬೇಗ ಅಂತ ಅರ್ಥ. ಆಮುಷ್ವಿಕೀಂ ಧೃತಂ ಯಾನ ಪ್ರಾಪ್ಯ ಆಸುರೈ ಸರ್ವೈ ಅಕ್ಷಯ್ಯ ಕೇಶವರ್ಜಿತ. ಇದು ಅಸುರ ಏನು ಮಾಡಿದ್ರೆ ಸಿಗೋದಿಲ್ಲ. ಇದು ಅಕ್ಷಯ ಅಂದರೆ ನಿತ್ಯ. ನಚ ಪುನರಾವರ್ತತೆ ನಚ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ನತಾಂ ಗತಿಂ ಪ್ರಪದ್ಯಂತೆ ವಿನಾ ಭಾಗವತಾನ್. ಈ ಗತಿಗೆ ಹೋಗಬೇಕಾದ್ರೆ ಭಾಗವತರಾಗಿರಲೇಬೇಕೆ ಹೊರತು ಬೇರೆಯವರಿಗೆ. ಕನ್ನಡಿಗರಿಗೆ ಮಾತ್ರ ಅಪಾಯಿಂಟ್ಮೆಂಟು, ನಮ್ಮವರಿಗೆ ಮಾತ್ರ ಅಂತಿರ್ತಾರೆ. ಹಾಗೆ ಭಾಗವತರಿಗೆ ಮಾತ್ರ ರಿಸರ್ವ್ಡ್ ಇದೆ. ಯಾವುದು ಮುಕ್ತಿ ಅನ್ನೋದು ಬೇರೆಯವರಿಗೆ ಈ ಅನಂತ ಕಾಲ ಹೋಗಿದೆ. ಒಬ್ಬನಾರು ಅಯೋಗ್ಯ ಹೋಗಿರ್ಬೋದು ಅಂದರೆ ಹೋಗಿಲ್ಲ. ತಂದಂಥ ಮನಸ್ಸಿಗೆ ಅಷ್ಟು ಜನ ಹೋಗಿದ್ದಾರೆ, ಒಬ್ಬ ಯೋಗ್ಯನೂ ಹೋಗಿಲ್ಲ. ನೆನ್ಪಿಟ್ಕೊಂಡಿರ್ಬೋದು. ಇವೆರಡು ಗಟ್ಟಿ ಮಾಡಿಕೊಂಡ್ರೆ ಆಗ ಯಾವ ಕಾಲಕ್ಕೂ ಕೂಡ ಇದು ಶಾಶ್ವತ ತತ್ವಗಳು. ಇದರಲ್ಲಿ ಅಯೋಗ್ಯ ಕ್ರಿಮಿನಲ್ ಸೇರ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ. ದೇವರ ಸರ್ಕಾರದಲ್ಲಿ ಸಾಧ್ಯನೇ ಇಲ್ಲ. ಯತಾಂ ಗತಿಂ ಪ್ರಪದ್ಯಂತೆ ವಿನಾ ಭಾಗವತಾನ್ ನರಾನ್ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಯಾರಿವರೆಲ್ಲ? ಅವಜಾನಂತಿ ಮಾಂ ಮೂಢಾಃ, ನನ್ನ ತಪ್ಪು ತಿಳ್ಕೊಡ್ತಾರೆ ಇವರೆಲ್ಲ. ನನ್ನ ವಿಷಯ ಗೊತ್ತಿಲ್ಲ ಅವರಿಗೆ, ಪರಂಭಾವಂ ಗೊತ್ತಿಲ್ಲ ಅವರಿಗೆ. ಅಜಾನಂತೋ ಮಮ ಭೂತ ಮಹೇಶ್ವರಂ, ಎಲ್ಲರಿಗೆ ಭಾರಿ ದೊಡ್ಡ ಶಕ್ತಿ, ನಾನು ಸ್ವತಂತ್ರದ ಜ್ಞಾನ ಇಲ್ಲ ಅವರಿಗೆ. ಮೋಘಾಶ, ಅವ್ರು ಏನಾಗ್ತಾರೆ? ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅಂದ್ಕೊಂಡಿದ್ದೇನೂ ಆಗೋದಿಲ್ಲ ಅವರಿಗೆ. ಮೋಘಾಶಾಹ, ಎಲ್ಲ ಆಶೆಗಳು ಹಾಳಾಗಿ ಹೋಗುತ್ತೆ. ಮೋಘಕರ್ಮಾಣ, ಅವ್ರ ಕರ್ಮಗಳೆಲ್ಲ ವ್ಯರ್ಥ ಆಗುತ್ತೆ. ದುರ್ಯೋಧನ ಪುಂಡರೀಕ ಯಾಗ ಮಾಡಿದ, ಶುದ್ಧ ವೈಷ್ಣವ ಯಾಗ ಕೆಟ್ಟದಾಗಿ ಮಾಡಿದ. ಒಂದೇ ವರ್ಷದಲ್ಲಿ ವಂಶ ನಿರ್ವಂಶ ಆ ಸ್ಥಿತಿಗೆ ಹೋದ. ಮೋಘಕರ್ಮ ಮೋಘಜ್ಞಾನ, ಅವ್ರ ತಿಳುವಳಿಕೆಲ್ಲ ವೇಸ್ಟು. ಇದರಿಂದ ಜ್ಞಾನಿಗಳು ತಪ್ಪು ಮಾಡಿದಾಗ ಅದು ನಿಜವಾದ ಜ್ಞಾನಿಗಳಾದರೆ ಮಾಡೋದಿಲ್ಲ, ಇಲ್ಲದ್ರೆ ಮೋಘಜ್ಞಾನಿಗಳು ಅಂತ ಹೆಸರು ಅವರಿಗೆ. ವಿಚೇತಸಃ ಅಂದ್ರೇನು? ಅವಿವೇಕಿಗಳು ಅಂತ ಅರ್ಥ. ರಾಕ್ಷಸೀಂ ಆಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇಲ್ಲಿ ಹೀಗೆ ಮನುಷ್ಯರಂತೆ ಕಾಣ್ತಾರೆ, ಆದರೆ ಒಳಗೆ ಮಾತ್ರ ರಾಕ್ಷಸರವರು, ಆಸುರಿ ಯೋನಿಯವರಾದ್ದರಿಂದ ಅವ್ರು ಹಾಗಿರ್ತಾರೆ. ಫಿಸಿಕಲ್ ಅಪಿಯರೆನ್ಸಿಗೆ ತುಂಬ ಪ್ರಾಮಿನೆನ್ಸ್ ಇಲ್ಲ. ಯಾವುದೋ ಕಾರಣ ಫಿಸಿಕಲ್ ಅಪಿಯರೆನ್ಸ್ ಏನಾಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಏನಾಗಲಿ, ಅಷ್ಟಾವಕ್ರ ಮುನಿಗಳಿದ್ದಾರೆ. ಅಷ್ಟಾವಕ್ರರೇ ಅವರು, ದೊಡ್ಡ ಮುನಿಗಳು. ಮತ್ತೆ ಹಾಗಿರಬಾರ್ದು ಅಂತೇನೂ ಇಲ್ಲ ಯಾವುದೋ ಕಾರಣದಿಂದ. ರುಚಿಗಳು ಮಾತ್ರ ಚೇಂಜ್ ಆಗೋದೇ ಇಲ್ಲ.
ಯಾವಾಗ ಹೇಗಿರ್ತಾರೆ ಅವರು? ತಾತ್ರಿಂಶ ಲಕ್ಷಣೋಪೇತರಾಗೇ ಇರ್ತಾರೆ. ಉಳಿದವ್ರಿಗೆ ಏನಾಗಬಹುದು? ಸಣ್ಣ ಪುಟ್ಟ ಲಕ್ಷಣಗಳು ಯಾವುದೋ ಕಾರಣದಿಂದ ದೋಷ ಬರಬಹುದು. ಆದರೆ ಅಯೋಗ್ಯರಿಗೆ ಮಾತ್ರ ಯಾವಾಗಲೂ ಹಾಗೇ ಇರ್ತಾರೆ ಅವರು. ಒಮ್ಮೊಮ್ಮೆ ಅಲ್ಲ, ಯಾವಾಗಲೂ ಇರ್ತಾರೆ. ವ್ಯಾಪ್ತಿ ಇದೆ ಅವರಿಗೆ, ವ್ಯಾಪ್ತಿ ಇಲ್ಲ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತೆ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ನನ್ನನ್ನು ಮಹಾತ್ಮರಿದ್ದಾರಲ್ಲ ಯಾರವರು? ದೈವಿ ಪ್ರಕೃತಿಯವರನ್ನ ಮಹಾತ್ಮರು ಅಂತ ಕರಿಬೇಕು. ಯಾರು ಹಾಗಿಲ್ಲ ದುರಾತ್ಮರು ಅಂತ ಕರಿಬೇಕು. ದೈವಿ ಪ್ರಕೃತಿಯವರು ಮಹಾತ್ಮರು, ತಾಮಸ ಪ್ರಕೃತಿಯವರು ದುರಾತ್ಮರು. ಇನ್ ಬಿಟ್ವೀನ್ ಇರೋರು ಎರಡೂ ಆಗಿರ್ತಾರೆ, ಮಿಶ್ರ. ಮಹಾತ್ಮಾನ ಇತ್ಯತ್ರ ಭಗವದ್ಭಜನಾದಿ ಲಕ್ಷಣ ದೇವತ್ವಂ ಸ್ವಭಾವ ಇತಿ ಪ್ರತೀಯತೆ. ಅದೆಲ್ಲ ಸ್ವಾಭಾವಿಕ ಇರೋ. ಅದಕ್ಕೆ ರಾಯಸ್ತೋತ್ರ ಹೇಳಬೇಕಾದ್ರೆ ದೇವಸ್ವಭಾವೋ ದ್ವಿಜದ್ರಮೋಯಂ ಅಂತ ಹೇಳಿದ್ದಾರೆ. ಅವು ಯಾವುದು ದೇವಸ್ವಭಾವ? ಅದರ ಲಿಸ್ಟ್ ಈಗ ಓದಿ ಆಗಿದೆ ಇದನ್ನೆಲ್ಲ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ಮಧ್ಯೆ ಆಚಾರ್ಯ ಯಾಕೆ ಕೋಟ್ ಮಾಡ್ತಾರೆ ಗೊತ್ತಾ? ಇವನ್ನೆಲ್ಲ ಒಂದು ಕಡೆ ಓದಿದ್ದರೆ ಹೇಗೆ ಅಪ್ಲೈ ಮಾಡ್ಕೋಬೇಕು ತೋರಿಸ್ತಾರೆ. ಬೇರೆ ಕಡೆ ಬಂದಾಗ ಅದೇ ಪ್ರಸಂಗನೇ ಮತ್ತೆ ಹೇಳ್ತಾ ಕೊಡಬೇಕಾಗಿಲ್ಲ, ಜ್ಞಾಪಿಸ್ಕೊಂಡ್ಬಿಡಿ ಸಾಕು ಅಂತ ಅರ್ಥ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗಶಾಂತಿರಪೈಶುನಂ ದಯಾಭೂತೇಶ್ವಲೋಲುತ್ವಂ ಮಾರ್ದಂ ಹ್ರೀರಚಾಪಲಂ ತೇಜಕ್ಷಮಾ ಧೃತಿಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇದಿಷ್ಟು ದೈವೀ ಸಂಪತ್ತಿನ ಜನಗಳ ಲಕ್ಷಣ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರಿ. ಇದಿಷ್ಟು ಹೇಳಿ ವಿಸ್ತಾರ ಹೇಳ್ತಾ ಹೋಗ್ತಾರೆ. ಎಲ್ಲ ಇದೆಲ್ಲ ಬಂದಿದೆ ಈಗಾಗಲೇ. ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತು ಅಭ್ಯಸೂಯಕಾಹ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಪರಾಂ ಗತಿ ಅಧಮಾಂ ಗತಿಂ ಅಂತ. ಇವರಿಗೆ ಅಧಮಾಗತಿ, ಅವರಿಗೆ ಪರಮಾಗತಿ. ಅಧಮ ಅಂದರೆ ವರ್ಷ್ಟು, ಪರಮ ಅಂದರೆ ಬೆಸ್ಟ್ ಅಂತ ಗತಿ ಅವರು ಹೋಗ್ತಾರೆ, ಇಂಥ ಗತಿ ಇವರು ಹೋಗ್ತಾರೆ. ದ್ವಿವಿಧೋ ಭೂತಸರ್ಗೋತ್ರ ದೈವ ಆಸುರ ಏವಚ ವಿಷ್ಣುಭಕ್ತಿ ಪರೋ ದೈವೋ ವಿಪರೀತ ತಥಾಸುರ. ಎಲ್ಲಿ ಬಂದಿದೆ ನೆನಪಿದೆಯಾ ಇದು? ಗೀತಾದಲ್ಲಿ ಬಂದೇ ಇಲ್ಲ. ಬೇರೆ ಬೇರೆ ಪುರಾಣದ ವಾಕ್ಯ, ಅಗ್ನಿ ಪುರಾಣದಲ್ಲಿ ಸಿಗುತ್ತೆ ವಾಕ್ಯ, ಗೊತ್ತಾಯ್ತಾ? ಇಲ್ಲಿ ಗೀತಾ ಮುಗೀತು, ಮತ್ತೆ ಮುಂದೆ ಚೇಂಜ್ ಮಾಡ್ತಾರೆ. ಇದು ಇನ್ನೊಂದು ಕೊಟೇಶನ್. ಗೀತೆ ಒಂದು ಬೇರೆ ಬೇರೆ ಗ್ರಂಥಗಳನ್ನ ಯಾಕೆ ಕೋಟ್ ಮಾಡ್ತಾರೆ ಅಂದರೆ ಎಲ್ಲ ಗ್ರಂಥಗಳು ಒಮ್ಮತ ಇದೆ ಅಂತ ಹೇಳೋದಕ್ಕೋಸ್ಕರ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೋಸ್ಕರ. ಅದು ಕೃಷ್ಣಾವರ್ತಮಾನ ಪೂರ್ತಿ ಹಾಗೇನೆ. ಮರೀಚಿಗಳು ಹೇಳ್ತಾರೆ, ಧ್ರುವ ಹೇಳ್ತಾನೆ, ವಂಗೀರಸರು ಹೇಳ್ತಾರೆ, ಸೂತ್ರ ಹೇಳ್ತಾರೆ, ಎಲ್ಲ ವಾಕ್ಯ ಕೊಡ್ತಾರೆ. ಅವರೆಲ್ಲರ ವಾಕ್ಯ ಏನಾಗಿದೆ? ಏಕವಾಕ್ಯತೆ ಇದೆ. ಅದಕ್ಕೋಸ್ಕರ ಆ ರೀತಿ ಹೇಳೋದು. ಟೀಕಾರ ಹೇಳ್ತಾರೆ, ರಾಯರು ಹೇಳ್ತಾರೆ, ಅವಾಗೇನಾಯಿತು? ಮಹತ್ವ ಜಾಸ್ತಿ ಆಯಿತು. ಜ್ಞಾನಿಗಳಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಬಂದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇದ್ದರೆ ಗೌಣ, ಹೆಚ್ಚು ಬಂದರೆ ಅವ್ರ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಅಂಥದ್ದು ನಮ್ಮಲ್ಲಿ ಬರೋದು. ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತಸ್ತಥಾಸುರ. ಈ ಶಾರ್ಟಾಗಿ ಹೇಳೋದಾದರೆ ಇಷ್ಟೇ. ವಿಷ್ಣು ಭಕ್ತಿ ಇದ್ದವರು ದೈವಿ ಸಂಪತ್ತಿನವನು, ವಿಷ್ಣು ದ್ವೇಷ ಇದ್ದವನು ದಾಸ. ಸಿಂಪಲ್ ಇದು. ಇನ್ನು ಎಲ್ಲಿ ಹೇಳಿದ್ದಾರೆ ಈ ವಿಷಯ ಗೊತ್ತಾ? ಸಿಂಪಲ್ಲಾಗಿ ಬೇರೆ ಕಡೆ ಹೇಳಿದ್ದೇ ಇದು. ಇವರಿಗೆ ಆಗಿದ್ದರಲ್ಲಿ, ಆಗದೇ ಇರೋದ್ರಲ್ಲ. ಅಲ್ಲಿ ಹೇಳಿದ್ದಾರೆ ಕಥಾಲಕ್ಷಣ ಏನಂತ ಹೇಳಿದ್ದಾರೆ? ವಿಷ್ಣು ಭಕ್ತಿರಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಎಲ್ಲ ಗುಣಗಳು ಒಂದು ಕಡೆಗೆ, ವಿಷ್ಣು ಭಕ್ತಿ ಒಂದು ಕಡೆಗೆ, ಎಲ್ಲ ಗ್ರಂಥ ಒಂದು ಕಡೆ, ಮಹಾಭಾರತ ಒಂದೇ ಒಂದು ಕಡೆ ಅಂತಾರಲ್ಲ ಹಾಗೆ. ವಿಷ್ಣು ಭಕ್ತಿ ಒಂದು ಇತ್ತು ಅಂದರೆ ಇದು ಏನೇ ಇದ್ದರೂ ಅಲ್ಲಿ ಏನಿದೆ ಅವರಿಗೆ ಸಾತ್ವಿಕ ಅಂತ ಒಂದು ಗ್ಯಾರಂಟಿ. ಉಳಿದೆಲ್ಲ ಆಮೇಲೆ ನೋಡ್ಬೋದು. ಅದೇ ರೀತಿ ಅದು ಆಪೋಸಿಟ್ ಏನದಕ್ಕೆ? ವಿಷ್ಣು ದ್ವೇಷವಾಗಿ ಸರ್ವೇಷಾಂ ದುರ್ಗುಣಾನಾಂ ಸ್ವಲಕ್ಷಣ. ವಿಷ್ಣು ದ್ವೇಷ ಒಂದಿತ್ತು ಅಂದರೆ ಇದು ಏನೇ ಇದ್ದರೂ ಕೂಡ ಎಲ್ಲ ಏನದು ವೇಸ್ಟ್. ಅದು ಎಲ್ಲ ಅವನಿಗೆ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ. ದೇವಾನಾಂ ಪರಮೋ ಧರ್ಮ ಸದಾ ಯಜ್ಞಾಧಿಕಾ ಕ್ರಿಯಾ. ದೇವತೆಗಳು ವಿಷ್ಣು ಭಕ್ತಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಹೇಗೆ ಕಾಣುತ್ತೆ ಅಂದರೆ ದೊಡ್ಡವ್ರದ್ದು ಯಾವುದಾದ್ರು ಯಜ್ಞ ಶಾಸ್ತ್ರೋಕ್ತ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಅವ ಬೇರೆ ಕೆಲಸ ಮಾಡೋದೇ ಇಲ್ಲ. ಕ್ರಿಯಾ ಸ್ವಾಧ್ಯಾಯ ತತ್ವವೇದಿತ್ವ ವಿಷ್ಣುಪೂಜಾ ರತಿ ಸ್ಮೃತಿ ದೈತ್ಯಾನಾಂ ಬಾಹುಶಾಲಿತ್ವ. ಯಾವಾಗಲೂ ಏನಿರ್ತಾರೆ ಅವರು? ಸ್ವಾಧ್ಯಾಯ ಅಭ್ಯಾಸ ಮಾಡ್ತಾ ಇರ್ತಾರೆ. ಆಮೇಲೆ ತತ್ವವೇದಿತ್ವ, ತತ್ವಜ್ಞಾನ ತಿಳ್ಕೊಂಡಿರ್ತಾರೆ. ವಿಷ್ಣು ಪೂಜಾ, ದೇವ್ರ ಪೂಜೆ ಮಾಡ್ತಾರೆ. ರತಿ ಸ್ಮೃತಿ, ಒಳ್ಳೆ ಆನಂದವಾಗಿರ್ತಾರೆ. ಸ್ಮೃತಿ, ವಿಷ್ಣು ರತಿ ಸೇರಿಸ್ಕೋಬೇಕಲ್ಲ. ಸ್ಮೃತಿ ಮತ್ತು ವಿಷ್ಣು ಸ್ಮೃತಿ ಸೇರಿಸ್ಕೋಬೇಕು. ವಿಷ್ಣು ಪೂಜಾ
ವಿಷ್ಣುರತಿ ವಿಷ್ಣು ಸ್ಮೃತಿ. ಆ ವಿಷ್ಣುರತಿ ಅಂತ ಎಲ್ಲಿ ಬಂದಿದೆ? ಎಷ್ಟು ಆತ್ಮರತಿರೇವ ಸ್ಯಾತ್, ಆತ್ಮರತಿ ಅಂತ ಬಂದಿದೆ ಭಗವದ್ಗೀತೆಯಲ್ಲಿ. ಆತ್ಮ ಅಂದರೆ ವಿಷ್ಣು, ವಿಷ್ಣುರತಿ. ದೈತ್ಯಾನಾಂ ಬಾಹುಶಾಲಿತ್ವ, ದೈತ್ಯ ಯಾವಾಗಲೂ ಭಾರಿ ಸ್ಟ್ರಾಂಗ್ ಇರ್ತಾರೆ. ಮಾತೆತ್ತರಿ ಹೀಗೆ ಹೋಗ್ತಾರೆ, ನೋಡೇ ಹೊಡೆದು ಬಿಡ್ತೀರಿ ಅಂತಲೇ ಇರ್ತಾರೋ. ನೋಡಿದ ತಕ್ಷಣ ಅದು ಇದೇ ಬಾಹುಶಾಲಿ ಭ್ರಮೆ ಅವರಿಗೆ. ಇದೇನು ಬೇಕಾದ್ರೂ ಮಾಡ್ಬೋದು ಗುಂಡಗಿರಿಯಿಂದ ಅಂತ ತಿಳ್ಕೊಬಾರ್ದಾಗಿ. ದೈತ್ಯಾನಾಂ ಬಾಹುಶಾಲಿತ್ವ ಮಾತ್ಸರ್ಯಂ ಯುದ್ಧ ಸತ್ಕ್ರಿಯಾ. ಮಾತ್ಸರ್ಯ ನಿರ್ಮತ್ಸರಾಣಾಂ ಸತಾಂ, ಸಂವತ್ಸರರೆಲ್ಲ ಇವರು, ನಿರ್ಮತ್ಸರರೆಲ್ಲ ಅವರು. ಆಮೇಲೆ ಸ್ಮೃತಿ ಯಾವುದು ಮುಂದೆ ನೋಡಿ, ನೀತಿಶಾಸ್ತ್ರ ಪ್ರವೇದಿತ್ವ, ಶಿವಪೂಜಾರತಿ ಸ್ಮೃತಿ, ವರ್ಣಾಶ್ರಮಾಚಾರವತ್ವ, ಸ್ವಾಧ್ಯಾಯೋ ಭಕ್ತಿರಚ್ಯುತೆ. ಎಲ್ಲ ಕಾಂಟ್ರಾಸ್ಟ್ ಮಾಡ್ತಾ ಹೋಗ್ತಾರೆ. ಅದಿಷ್ಟು ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಇರೋದಿಲ್ಲ. ನಾಳೆ ಇರೋದಿಲ್ಲ, ನಾಡಿದ್ದು ಪಾಠ್ಯ ಇರೋದಿಲ್ಲ, ಮತ್ತು ಭಾನುವಾರ ಪಾಠ. ಅವತ್ತಿದು ಕಂಟಿನ್ಯೂ ಆಗಿ. ಓಂ